ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ? ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಣಗಳ ಬಡಿದಾಟ ಜೋರಾಗಿದೆ. ಯತ್ನಾಳ್ ವರ್ಸಸ್ ವಿಜಯೇಂದ್ರ ಫೈಟ್ ಜೋರಾಗಿ ನಡೆದಿದೆ. ರಾಜ್ಯ ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಬಣಗಳ ಬಡಿದಾಟ, ಯತ್ನಾಳ್ ವರ್ಸಸ್ ವಿಜಯೇಂದ್ರ ಫೈಟ್. ಆದ್ರೆ ಇದರ ನಡುವೆ ರೆಡ್ಡಿ ವರ್ಸಸ್ ರಾಮುಲು ಫೈಟ್ ಕೂಡ ಈಗ ಜೋರಾಗಿದೆ. ಶ್ರೀರಾಮುಲು ಮುನಿಸಿನ ಲಾಭ ರೆಬೆಲ್ಸ್ ಬಣ ಪಡೆಯುತ್ತಾ? ಬಿಜೆಪಿ ಒಳಗೆ ಆಪರೇಷನ್ ಕಮಲಕ್ಕೆ ರೆಬೆಲ್ಸ್ ಮುಂದಾಗಿದೆ. ಬಿಜೆಪಿ ಒಳಗೊಳಗೆ ನಡೀತಾ ಇರುವಂತಹ ಆಪರೇಷನ್ ಇದು. ಯತ್ನಾಳ್ ವರ್ಸಸ್ ವಿಜಯೇಂದ್ರ ಸದ್ಯಕ್ಕೆ ರಾಜ್ಯ ಬಿಜೆಪಿಯ ಪರಿಸ್ಥಿತಿ. ಈ ಫೈಟ್ ನ ನಡುವೆ ರೆಡ್ಡಿ ವರ್ಸಸ್ ರಾಮುಲು ಬಹಳ ಜೋರಾಗಿ ನಡೆಯಿತು. ಒಂದು ಕಾಲದ ಕುಚುಕು ಗೆಳೆಯರು ಈಗ ಒಬ್ಬರ ವಿರುದ್ಧ ಇನ್ನೊಬ್ಬರು ತಿರುಗಿ ಬಿದ್ದಿದ್ದಾರೆ. ಶ್ರೀರಾಮುಲು ಸಿಟ್ಟಾಗಿದ್ದಾರೆ. ಮುನಿಸಿನ ಲಾಭವನ್ನ ರೆಬೆಲ್ಸ್ ಬಣ ಪಡೆಯುತ್ತಾ? ರಾಮುಲು ಅವರನ್ನ ತಮ್ಮತ್ತ ಸೆಳೆಯೋದಕ್ಕೆ ಯತ್ನಾಳ್ ಟೀಮ್ ಪ್ಲಾನ್ ಮಾಡ್ತಿದೆಯಂತೆ. ವಿಜಯೇಂದ್ರ ವಿರುದ್ಧ ಬೇಸರಗೊಂಡಿದ್ದಾರೆ ರಾಮುಲು. ಹಾಗಾಗಿ ಇಲ್ಲಿ ಹೇಗಾಗಿದೆ ಅಂದ್ರೆ ಶತ್ರುವಿನ ಶತ್ರು ತಮಗೆ ಮಿತ್ರ ಅನ್ನೋ ರೀತಿ ರಾಮುಲರನ್ನ ಸೆಳೆಯುವಂತಹ ಪ್ರಯತ್ನ ಯತ್ನಾಳ್ ಟೀಮ್ ನಿಂದ ಆಗ್ತಾ ಇದೆ. ವಿಜಯೇಂದ್ರ ವಿರುದ್ಧ ಮುನಿಸ್ಕೊಂಡಿದ್ದಾರೆ ಶ್ರೀರಾಮುಲು. ಸಂಡೂರು ಟಿಕೆಟ್ ಕೈ ತಪ್ಪಿದ್ದಕ್ಕೆ ವಿಜಯೇಂದ್ರ ವಿರುದ್ಧ ಕೋಪ ಇದೆ. ಕೋರ್ ಕಮಿಟಿಲಿ ಬೆಂಬಲಕ್ಕೆ ನಿಂತಿಲ್ಲ ವಿಜಯೇಂದ್ರ ಅನ್ನೋ ಬೇಸರ ಇದೆ ರಾಮುಲುಗೆ ವಿಜಯೇಂದ್ರ ಮೇಲೆ. ಸದ್ದಿಲ್ಲದೆ ಶ್ರೀರಾಮುಲು ಆಪರೇಷನ್ಗೆ ರೆಬೆಲ್ಸ್ ರಣತಂತ್ರ ಕೆಳಿತಾ ಇದೆ. ಶತ್ರುವಿನ ಶತ್ರು ನಮಗೆ ಮಿತ್ರ ಅನ್ನೋ ಲೆಕ್ಕಾಚಾರ ರೆಬೆಲ್ಸ್ ನದ್ದು. ಶ್ರೀರಾಮುಲುಗೆ ಯತ್ನಾಳ್ ಜಾರಕಿಹೊಳಿಯಿಂದ ನಿರಂತರ ಕರೆ ಹೋಗಿದೆಯಂತೆ. ಶ್ರೀರಾಮುಲು ಅವರನ್ನೇ ರಾಜ್ಯಾಧ್ಯಕ್ಷ ಮಾಡ್ತೀವಿ ಅನ್ನೋ ಆಫರ್ ಕೊಟ್ಟಿದ್ದಾರೆ. ನೀವೇ ಸ್ಪರ್ಧೆ ಮಾಡಿ ಬೆಂಬಲಿಸ್ತೀವಿ ಅಂತ ರೆಬೆಲ್ಸ್ ಬಣ ಹೇಳಿದೆಯಂತೆ. ಯಾವುದೇ ನಿರ್ಧಾರ ಮಾಡಿಲ್ಲ ಶ್ರೀರಾಮುಲು ಇದುವರೆಗೆ. ತಟಸ್ಥವಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಬಳ್ಳಾರಿ ರಿಪೋರ್ಟರ್ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈಗ ರೆಡ್ಡಿ ವರ್ಸಸ್ ರಾಮುಲು ಆಗಿದೆ. ಇದರ ಲಾಭ ಪಡ್ಕೊಳ್ಳೋದಕ್ಕೆ ಯತ್ನಾಳ್ ಟೀಮ್ ಪ್ರಯತ್ನ ಪಡ್ತಾ ಇದೆ. ಇದು ಎಕ್ಸಾಕ್ಟ್ಲಿ ಶತ್ರುವಿನ ಶತ್ರು ನಮಗ್ ಮಿತ್ರ ಅನ್ನೋ ಲೆಕ್ಕಾಚಾರ. ಬಟ್ ಇದಕ್ಕೆ ಈ ಪ್ರಯತ್ನಕ್ಕೆ ಶ್ರೀರಾಮುಲು ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿದೆಯಂತೆ? ಶ್ವೇತಾ, ಈಗಾಗಲೇ ಕಳೆದ ಒಂದು ವಾರದಿಂದ ನಡೆದಂತ ಬೆಳವಣಿಗೆ ನೋಡಿದ್ರೆ ಸಾಕಷ್ಟು ಬಳ್ಳಾರಿ ಬಿಜೆಪಿ ಅಷ್ಟೇ ಅಲ್ಲದೆ ರಾಜ್ಯ ಬಿಜೆಪಿಯಲ್ಲಿ ಕೂಡ ಒಂದಷ್ಟು ತಲ್ಲಣವಾಗಿದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಮಧ್ಯೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ಇದೀಗ ರಾಷ್ಟ್ರ ಮಟ್ಟಕ್ಕೂ ತೆರಳಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಯತ್ನಾಳ್ ಅವರಿಗೂ ಒಂದಷ್ಟು ಮುನಿಸಿದೆ. ಹೀಗಾಗಿ ಅವ್ರ ವಿರುದ್ಧ ಕಳೆದ 3-4 ತಿಂಗಳಿಂದ ಕೂಡ ವಕ್ಫ್ ವಿಚಾರ ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ನೇರವಾಗಿ ಪರೋಕ್ಷವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ ನಾಯಕರ ವಿರುದ್ಧ ಯತ್ನಾಳ್ ಟೀಮ್ ವಾಗ್ದಾಳಿ ಮಾಡ್ತಾ ಇದೆ. ಇದೀಗ ಕಳೆದ ವಾರ ಕೋರ್ ಕಮಿಟಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಕೂಡ ವಿಜಯೇಂದ್ರ ಮೇಲೆ ಒಂದಷ್ಟು ಅಸಮಾಧಾನವಾಗಿತ್ತು. ಯಾಕಂದ್ರೆ ಉಪಚುನಾವಣೆಯಲ್ಲಿ ಎಲ್ಲೋ ಒಂದ್ ಕಡೆ ಶ್ರೀರಾಮುಲು ಅವರು ಕೆಲಸ ಮಾಡಿಲ್ಲ ಅನ್ನೋಂಥ ದೂರು ಜನಾರ್ದನ್ ರೆಡ್ಡಿ ಸೇರಿದಂತೆ ಅವರ ಬೆಂಬಲಿಗರಿಂದ ಕೊಡಲಾಗಿತ್ತು ಅನ್ನೋಂಥ ಮಾಹಿತಿ ಇದೆ. ಅಗರ್ವಾಲ್ ಅವರು ನೇರವಾಗಿ ಶ್ರೀರಾಮುಲು ಅವರಿಗೆ ಈ ಪ್ರಶ್ನೆ ಮಾಡಿದಾಗ ಅಂದ್ರೆ ಎಲ್ಲ ಒಂದ್ ಕಡೆ ನೀವು ಉಪಚುನಾವಣೆಯಲ್ಲಿ ಕೆಲಸ ಮಾಡದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಸೋಲಾಯಿತು ಅನ್ನೋಂಥ ಮಾತನ್ನು ನೇರವಾದಂತ ಆರೋಪವನ್ನು ಶ್ರೀರಾಮುಲು ಅವರ ವಿರುದ್ಧ ಮಾಡ್ತಾರೆ. ಹೀಗಾಗಿ ಶ್ರೀರಾಮುಲು ಆ ಕ್ಷಣವೇ ಸ್ಫೋಟಗೊಂಡು ನೇರವಾಗಿ ಅಗರ್ವಾಲ್ ಅವರ ವಿರುದ್ಧ ಸಾಕಷ್ಟು ಅಸಮಾಧಾನ ತಿಳ್ಕೊಳ್ತಾರೆ. ಆ ಕ್ಷಣವೇ ಹೊರಗಡೆ ಬಂದವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡಲು ಹೋಗ್ತಾರೆ. ಆದ್ರೆ ಟಿ ರವಿ ಸೇರಿದಂತೆ ಬೇರೆ ಬೇರೆ ನಾಯಕರು ಇದೆಲ್ಲವನ್ನು ಕೂಡ ತಡೆದು ಬೇಡ ಅಂತ ಹೇಳ್ತಾರೆ. ಆದ್ರೆ ಮಾರನೇ ದಿನ ಯಾವಾಗ ಕೋರ್ ಕಮಿಟಿಯಲ್ಲಿ ಆಗಿರ್ತಕ್ಕಂಥ ವಾದಗಳು ಹೊರಗಡೆ ಬರ್ತದೆ, ಆಗ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸುವ ಶ್ರೀರಾಮುಲು ನೇರವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪಕ್ಷ ಸೇರಿದಂತೆ ವಿಜಯೇಂದ್ರ ಸೇರಿದಂತೆ ಎಲ್ಲರ ವಿರುದ್ಧ ಜನಾರ್ದನ್ ರೆಡ್ಡಿ, ವಿಜಯೇಂದ್ರ ಮತ್ತು ಪಕ್ಷದ ವಿರುದ್ಧ ಸಾಕಷ್ಟು ಅಸಮಾಧಾನ ತೋಡ್ಕೊಳ್ತಾರೆ. ಹೀಗಾಗಿ ಈ ಲಾಭವನ್ನು ಅಂದ್ರೆ ಈಗಾಗಲೇ ಅಂತಂದ್ರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಮಾತಿನಂತೆ ವಿಜಯೇಂದ್ರ ಅಂಡ್ ಯತ್ನಾಳ್ ಟೀಮ್ಗೂ ಸಾಕಷ್ಟು ಪರಸ್ಪರ ಭಿನ್ನಾಭಿಪ್ರಾಯ ಇದೆ. ಇದೀಗ ವಿಜಯೇಂದ್ರ ಜೊತೆ ಶ್ರೀರಾಮುಲು ಅವರಿಗೂ ಭಿನ್ನಾಭಿಪ್ರಾಯ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಸೇರಿದಂತೆ ಎಲ್ಲರೂ ಕೂಡ ಶ್ರೀರಾಮುಲು ಅವ್ರನ್ನ ಟೇಕ್ ಓವರ್ ಮಾಡ್ಲಿಕ್ಕೆ ಒಂದಷ್ಟು ಪ್ಲಾನ್ ಮಾಡ್ತಾ ಇದ್ರು. ಅಂದ್ರೆ ಶ್ರೀರಾಮುಲು ಅವರು ಒಂದ್ ವೇಳೆ ಯತ್ನಾಳ್ ಅವರ ಗುಂಪಿಗೆ ಸೇರ್ಪಡೆ ಆದ್ರೆ ಸಾಕಷ್ಟು ಬಲ ಬಂದಂತಾಗುತ್ತೆ. ಹೀಗಾಗಿ ಎಲ್ಲ ಒಂದ್ ಕಡೆ ಅಂತ ಸಂದರ್ಭ ಬಂತಂದ್ರೆ ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಅಥವಾ ರಾಜ್ಯಾಧ್ಯಕ್ಷ ವಿಚಾರಕ್ಕೆ ಚುನಾವಣೆ ನಡೆತಕ್ಕಂಥ ಸನ್ನಿವೇಶ ಬಂದಂದ್ರೆ ಯತ್ನಾಳ್ ಅವರ ಬಲದಿಂದ ಶ್ರೀರಾಮುಲು ಅವರನ್ನೇ ರೆಪ್ರೆಸೆಂಟೇಟಿವ್ ಮಾಡ್ತೀವಿ, ಹೀಗಾಗಿ ನಮ್ಮ ಬಣಕ್ಕೆ ನೀವು ಬಂದು ಸೇರ್ಕೊಳ್ಳಿ ಅನ್ನೋಂಥ ಮಾಹಿತಿ ಮೇರೆಗೆ ಸಾಕಷ್ಟು ನಿನ್ನೆಯಿಂದ ಕರೆಗಳು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.